ತಿಪಟೂರು ತಾಲೂಕು ಆಡಳಿತ ಮುಂಭಾಗ ಇಂದು ದಲಿತ ಮುಖಂಡರು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ತಿಪಟೂರು ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಯತೀಶ್ ಅವರು ದಲಿತ ಯುವಕನ ಮೇಲೆ ಜಾತಿ ನಿಂದನೆ ಮಾಡಿ ಗೂಂಡ ರೀತಿ ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಘಟನೆ ನಡೆದಿದ್ದು ಜನವರಿ 20 ರಾತ್ರಿ ಸುಮಾರು 11:10 ತಿಪಟೂರು ನಗರದ ಹಾಸನ ಸರ್ಕಲ್ ಅರಸಿಕೆರೆ ರಸ್ತೆ ಬಳಿ ಸುಮಾ ಬಾರ್ ಎದುರು. ದಲಿತ ಸಮುದಾಯಕ್ಕೆ ಸೇರಿದ ಸುಪ್ರೀಂ ಸೂರ್ಯ ಎಂಬ ಯುವಕ ರಸ್ತೆ ಬದಿಯಲ್ಲಿ ನಿಂತು ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದಾಗ ಪೊಲೀಸ್ ಜೀಪಿನಲ್ಲಿ ಆಗಮಿಸಿದ ಸಬ್ ಇನ್ಸ್ಪೆಕ್ಟರ್ ಯತೀಶ್ ಯುವಕನೊಂದಿಗೆ ಅವಾಚ್ಯ ಶಬ್ದಗಳಲ್ಲಿ ಮಾತನಾಡಿ ಜಾತಿ ಅವಹೇಳನಕಾರಿ ಪದಗಳನ್ನು ಬಳಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಯುವಕ ತನ್ನ ಚಿಕ್ಕಪ್ಪನನ್ನು ಕಾಯುತ್ತಿದ್ದೇನೆ ಎಂದು ಹೇಳಿದರೂ ಜೀಪ್ ಬಂದರೂ ಕಾಣಲಿಲ್ಲವೇ ಎಂದು ನಿಂದಿಸಿ ಯಾಕೆ ಮಾದಿಗನಂತೆ ಇಲ್ಲಿ ನಿಂತಿದ್ದೀಯಾ ಎಂಬ ಜಾತಿ ನಿಂದನೆ ಮಾಡಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಪ್ರಶ್ನಿಸಿದ ಯುವಕನ ಮೇಲೆ ಎಸ್ಐ ಯತೀಶ್ ಜೀಪಿನಿಂದ ಇಳಿದು ಮನಸ್ಸು ಇಚ್ಛೆಯಂತೆ ಹಲ್ಲೆ ನಡೆಸಿದ್ದು ಅಲ್ಲಿದ್ದ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸೇರಿ ಪ್ರಾಣಿಯಂತೆ ವರ್ತಿಸಿ ಕೊರಳಪಟ್ಟಿ ಹಿಡಿದು ಹೊಡೆದು ಕಾಲಿನಿಂದ ಒದ್ದು ಜೀಪಿಗೆ ಹತ್ತಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಯುವಕನನ್ನು ಸುಮಾರು 10 ನಿಮಿಷಗಳ ಕಾಲ ಜೀಪಿನಲ್ಲಿ ಇರಿಸಿ ನಂತರ ಠಾಣೆಗೆ ಕರೆದುಕೊಂಡು ಹೋಗಿ ಮೊಬೈಲ್ ಕಿತ್ತುಕೊಂಡು ಯಾರಿಗೂ ಕರೆ ಮಾಡಲು ಅವಕಾಶ ನೀಡದೆ ಇಡೀ ರಾತ್ರಿ ಅಕ್ರಮವಾಗಿ ಠಾಣೆಯಲ್ಲಿ ಇರಿಸಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ವಿಚಾರ ತಂದೆ ಕಂಚಾಘಟ್ಟ ಸುರೇಶ್ ಅವರಿಗೆ ತಿಳಿದ ನಂತರ ಠಾಣೆಗೆ ತೆರಳಿ ಮಗನ ಸ್ಥಿತಿ ನೋಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ತಪ್ಪು ಮಾಡದೇ ಇದ್ದರೂ ಯುವಕನ ಮೇಲೆ ಸುಳ್ಳು ಕೇಸ್ ದಾಖಲಿಸಲಾಗಿದೆ ಎಂದು ದೂರಿದ್ದಾರೆ. ಈ ಘಟನೆ ಖಂಡಿಸಿ ದಲಿತ ಪರ ಸಂಘಟನೆಗಳು ಇಂದು ತಿಪಟೂರು ತಾಲೂಕು ಆಡಳಿತ ಮುಂಭಾಗ ಪ್ರತಿಭಟನೆ ನಡೆಸಿದ್ದು ಎಸ್ಐ ಯತೀಶ್ ವಿರುದ್ಧ SC/ST ದೌರ್ಜನ್ಯ ತಡೆ ಕಾಯ್ದೆ ಹಾಗೂ ಗೂಂಡಾ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಬೇಕು ಮತ್ತು ನೊಂದ ದಲಿತ ಯುವಕನಿಗೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯ ನಂತರ ಮಾನ್ಯ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಅವರ ಮೂಲಕ ಮನವಿ ಸಲ್ಲಿಸಲಾಯಿತು. ಘಟನೆ ನಡೆದ ಸ್ಥಳದ CCTV ದೃಶ್ಯಗಳು ಲಭ್ಯವಿದ್ದು ಸಂಘಟನೆಗಳು ಸೂಕ್ತ ದಾಖಲೆಗಳನ್ನು ಅಧಿಕಾರಿಗಳಿಗೆ ಸಲ್ಲಿಸಿರುವುದಾಗಿ ತಿಳಿಸಿವೆ. ಅದೇ ಒಂದು ಹ್ಯಾಬಿಚುವಲ್ ಅಫೆಂಡೆನ್ಸ್ ಇಲ್ಲೂ ಕೂಡ ಮಾಡ್ತಾರೆ. ಯಾಕೆ ಅವ್ರಿಗೆ ಅಷ್ಟು ತಪ್ಪಲ್ಲ ಗೊತ್ತಿಲ್ಲ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ನ್ಯಾಯಯುತ ಹಾಗೂ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ದಲಿತ ಮುಖಂಡರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಸೂರ್ಯ ಅನ್ನೋರು ನಿಂತ್ಕೊಂಡಿರ್ತಾರೆ ರಸ್ತೆ ಬದಿಯಲ್ಲಿ. ಅವರ ಚಿಕ್ಕಪ್ಪ ಏನೋ ಬಾರ್ನಲ್ಲಿ ಎಣ್ಣೆ ತಗೋಬೇಕು, ಡ್ರಿಂಕ್ಸ್ ತಗೋಬೇಕು ಅಂತ ಹೋಗಿರ್ತಾರಂತೆ. ಫೋನಲ್ಲಿ ಮಾತಾಡ್ಕೊಂಡು ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ಬಂದಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯತೀಶ್ ಅವರು ಗಸ್ತು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬಂದಂತಹ ಪೊಲೀಸ್ ಯತೀಶ್ ಅವರು ಏಕಾಏಕಿ ಇವ್ರ ಮೇಲೆ ದಾಳಿ ಮಾಡ್ತಾರೆ ಅಂತ ಅವರು ದೂರನ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನೇ ಇದ್ರು ಕೂಡ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕಾಗಿತ್ತು. ಏಕಾಏಕಿ ಅವರು ಬಂದು ಹೊಡೆದು ಗಾಡಿಯಲ್ಲಿ ತಗೊಂಡೋಗಿ ಅವ್ರ ಹತ್ರ ಏನೋ ಅಮೌಂಟ್ ಎಲ್ಲ ಇತ್ತಂತೆ, ಇಟ್ಕೊಂಡಿದ್ರಂತೆ. ಅವ್ರನ್ನ ರಾತ್ರಿ ಎಲ್ಲ ಕರ್ಕೊಂಡೋಗಿ ಠಾಣೆಯಲ್ಲಿ ಕೂರಿಸ್ಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಏನೇ ತಪ್ಪು ಮಾಡಿದ್ರು ಕೂಡ ಅವರ ಕಾನೂನು ವ್ಯಾಪ್ತಿಯಲ್ಲೇ ಮಾಡಬೇಕಾಗ್ತದೆ, FIR ಆಗಬೇಕಾಗಿತ್ತು. ನಿಲ್ಲಿಸಿ ಜೀಪ್ಗಳ ಕಂಡು ಹೊಡೆದು